ಸ್ವಾತಿ ಸುದ್ದಿ ವಾಹಿನಿ. ಬಕ್ರೀದ್ ಹಬ್ಬದ ವಿಶೇಷ ವರದಿ. ಅಲ್ಲಾಹು ಅಕ್ಬರ್. ಪವಿತ್ರ ಹಬ್ಬದ ಬೆಳಕಿನಲ್ಲಿ ಸೌಹಾರ್ದದ ಸಂದೇಶ. ಇಸ್ಲಾಂ ಧರ್ಮದ ಅತ್ಯಂತ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಬಕ್ರೀದ್ ಹಬ್ಬವನ್ನು ಇಂದು ಧಾರವಾಡ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಕ್ತಿಭಾವ, ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಿಸಲಾಯಿತು. ನಗರದ ಈದ್ಗಾ ಮೈದಾನದಲ್ಲಿ ಬೆಳಗಿನ ಜಾವೇ ಸಾವಿರಾರು ಮುಸ್ಲಿಂ ಬಾಂಧವರು ಸೇರಿಕೊಂಡು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಪ್ರಾರ್ಥನೆ ಸಂದರ್ಭದಲ್ಲಿ ದೇಶದ ಶಾಂತಿ, ಸೌಹಾರ್ದತೆ ಹಾಗೂ ಸಮಸ್ತ ಜನರ ಒಳಿತಿಗಾಗಿ ವಿಶೇಷ ದುವಾ ಮಾಡಲಾಯಿತು. ಅಲ್ಲಾಹು ಅಕ್ಬರ್. ಪವಿತ್ರ ಹಬ್ಬದ ಬೆಳಕಿನಲ್ಲಿ ಸೌಹಾರ್ದದ ಸಂದೇಶ. ಈ ಸಂದರ್ಭದಲ್ಲಿ ಮಾತನಾಡಿದ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಉಪಾಧ್ಯಕ್ಷರು, ಬಕ್ರೀದ್ ಹಬ್ಬವು ತ್ಯಾಗ, ದಾನ ಮತ್ತು ಬಲಿದಾನದ ಸಂದೇಶವನ್ನು ಸಾರುವ ಪವಿತ್ರ ಹಬ್ಬವಾಗಿದ್ದು, ಸಮಾಜದಲ್ಲಿ ಪ್ರೀತಿ, ಸಹೋದರತ್ವ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಹಬ್ಬವಾಗಿದೆ ಎಂದು ತಿಳಿಸಿದರು. ಅಲ್ಲದೆ ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು. ಉಪಾಧ್ಯಕ್ಷ ಅಂಜುಮನ್ ಇಸ್ಲಾಂ ಭಾಗ, ಇವತ್ತಿನ ದಿವಸ ಈದುಲ್ ಅಜಾ ಹಬ್ಬ, ತ್ಯಾಗ ಬಲಿದಾನದ ಹಬ್ಬ. ಯಾವ ಪ್ರಕಾರ ದೇವರು ಅಲ್ಲಾಹ್ ತಾಲಾ ಇಬ್ರಾಹಿಂ ಖಲೀಲುಲ್ಲಾ ಅವರಿಗೆ ತಮ್ಮ ಪ್ರೀತಿಯ ಮಗನಾದ ಇಸ್ಮಾಯಿಲ್ ಸಲಾಂಗೆ ತ್ಯಾಗ ಬಲಿದಾನ ಕೊಡು ಅಂತ ಹೇಳಿದಾಗ ಅವರು ಯಾವುದೇ ಹುಡುಕಿಸದೆ ಬಲಿದಾನವನ್ನು ಮಾಡಲಿಕ್ಕೆ ಸಿದ್ಧರಾದರು. ಆ ಸುನ್ನತನ್ನು ಅಲ್ಲಾಹ್ ತಾಲಾ ಕಯಾಮತ್ ತನಕ ಸುನ್ನತ್ತಾಗಿ ಕರಾರು ಕೊಟ್ಟಿದ್ದಾನೆ. ಆ ಪ್ರಕಾರ ನಾವು ಇವತ್ತು ಈ ನಮ್ಮ ದೇಶದಲ್ಲಿ ಮುಸಲ್ಮಾನ್ ಬಾಂಧವರು ಈ ಹಬ್ಬ ಆಚರಿಸ್ತಾ ಇದ್ದೇವೆ. ಈ ಹಬ್ಬದ ಶುಭಾಶಯಗಳನ್ನು ಎಲ್ಲ ಮುಸಲ್ಮಾನ್ ಬಾಂಧವರಿಗೆ, ಹಿಂದೂ ಬಾಂಧವರಿಗೆ ಇದನ್ನು ಹಬ್ಬದ ಶುಭಾಶಯ ಕೊಡ್ತೇನೆ. ನಾವೆಲ್ಲರೂ ತ್ಯಾಗ ಬಲಿದಾನದಿಂದ ಜೀವಿಸೋಣ, ತ್ಯಾಗ ಬಲಿದಾನದಿಂದ ಈ ದೇಶ ಬೆಳೆಸೋಣ ಅಂತೇಳಿ ಹೇಳ್ತಾ ನನ್ನ ಮಾತು. ಧನ್ಯವಾದಗಳು. ಹಬ್ಬದ ಅಂಗವಾಗಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡ ಜನರು ಸಂಭ್ರಮದಿಂದ ಹಬ್ಬವನ್ನು ಆಚರಿಸಿದರು. ಧಾರ್ಮಿಕ ಆಚರಣೆಗಳೊಂದಿಗೆ ಸಮಾಜದಲ್ಲಿ ಏಕತೆ ಮತ್ತು ಸೌಹಾರ್ದತೆಯ ಸಂದೇಶವು ಈ ಹಬ್ಬದ ಮೂಲಕ ವ್ಯಕ್ತವಾಯಿತು. ಕ್ಯಾಮೆರಾ ಹಾಗೂ ವರದಿಯಲ್ಲಿ ಬಾಬಾಜಾನ್ ದರೂರು, ಸ್ವಾತಿ ಸುದ್ದಿವಾಹಿನಿ, ಧಾರವಾಡ.